ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS ಅಕ್ವೇರಿಯಂ. ನಿಮ್ಮ ಹತ್ರ ಈಲ್ ಫೀಚರ್ಸ್ ಇದ್ರೆ ಬಹಳ ಜನ ಈಲ್ ಇವಾಗ ಅಕ್ವೇರಿಯಂ ಶಾಪ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಮೊದಲು ಇದು ಸಿಗ್ತಾ ಇತ್ತು, ಆದ್ರೆ ಯಾರು ತಗೊಂತಿರ್ಲಿಲ್ಲ. ನಾನು 6 ವರ್ಷ ಹಿಂದೆ ಏಂಜಲ್ ಅಕ್ವೇರಿಯಂ ಅಂತ ಒಂದು ಅಕ್ವೇರಿಯಂ ಶಾಪ್ ಇತ್ತು, ಅಲ್ಲೂ ಕೂಡ ಹೋಗಿ ವಿಡಿಯೋ ಮಾಡಿದ್ದೆ. ಆವಾಗಲೂ ಕೂಡ ಈಲ್ ಫೀಚರ್ ಸಿಗ್ತಾ ಇತ್ತು, ಆದ್ರೆ ಯಾರು ಕೂಡ ಅಡಾಪ್ಟ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಸ್ವಲ್ಪ ನೋಡಕ್ಕೆ ಹಾವು ತರ ಕಾಣುತ್ತೆ, ಮಕ್ಕಳು ಹೆದರ್ಕೊಂತಾರೆ ನೋಡ್ಕೊಂಡು, ಅದಕ್ಕೆ ಯಾರು ಇರ್ತಾ ಇಲ್ಲ. ಆದ್ರೆ ಈ ಟೈಮಲ್ಲಿ 2026 ಏನಾಯ್ತೋ ಗೊತ್ತಿಲ್ಲ, ಉಲ್ಟಾ ಆಗ್ಬಿಟ್ಟಿದೆ. ಎಲ್ಲರೂ ಅದನ್ನ ಇಡಕ್ ಇಷ್ಟಪಡ್ತಾರೆ. ಟೈರ್ ಇರ್ಬಹುದು, ಫೈರ್ ಈಲ್ ಇರ್ಬಹುದು, ಟೈರ್ ಟ್ರ್ಯಾಕ್ ಈಲ್ ಇರ್ಬಹುದು, ಇಲ್ಲಾಂದ್ರೆ ಈಲ್ ಮೋರ್ ಇರ್ಬೋದು. ಎಲ್ಲ ಫೀಚರ್ಸ್ ತಗೊಂಡ್ ಬಂದು ಇಡ್ತಾ ಇದ್ದಾರೆ. ಯಾಕಂದ್ರೆ ಜನರೇಷನ್ ಟು ಜನರೇಷನ್ ಚೇಂಜ್ ಆಗ್ತಾ ಇರ್ತಲ್ಲ, ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಮೊದಲು ಮೈಂಡ್ ಸೆಟ್ ಯಾರು ಇಡಕ್ ಇಷ್ಟಪಡ್ತಾ ಇಲ್ಲ. ಈಗ ಈ ಕಾಲದಲ್ಲಿ ಇರೋದು ಜೆನ್ಸಿ ಜನರೇಷನ್ ಇದಕ್ಕೆ ಇಡಕ್ ಇಷ್ಟಪಡ್ತಾ ಇದ್ದಾರೆ, ತಗೊಂಡ್ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕೂಡ ನಮ್ಮ ಟ್ಯಾಂಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಆ ಟ್ಯಾಂಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಮುಂಚೆ ನಿಮಗೆ ಏನ್ ತಗೊಳ್ತಾ ಇದ್ರೆ ಯಾವ ವಸ್ತುಗಳನ್ನ ಕೊಡಬೇಕು ಮತ್ತೆ ಯಾವ ಸೆಟಪ್ ಕೊಡಬೇಕು, ಅದಕ್ಕೋಸ್ಕರ ಈ ವಿಡಿಯೋ ಮಾಡೋ ಉದ್ದೇಶ. ಯಾಕಂದ್ರೆ ನೀವು ತಗೊಳ್ಳೋ ಮುಂಚೆ ಈ ವಿಡಿಯೋ ನೋಡ್ಕೊಂಡ್ರೆ ನಿಮಗೂ ಅರ್ಥ ಆಗತ್ತೆ. ನೀವು ಈಲ್ ಫಿಶ್ ಹಿಡಬೇಕಂದ್ರೆ ಏನೇನು ನೀವು ವಸ್ತುಗಳು ಬೇಕು, ಯಾವ ತರ ಟ್ಯಾಂಕ್ ಸೆಟಪ್ ಕೊಡಬೇಕು. ಈ ಸೆಟಪ್ ಕೊಡೋಕ್ಕಾಗಲ್ಲ ಅಂದ್ರೆ ತೊಗೊಂಡೋಗ್ಬಾರ್ದು, ಯಾಕಂದ್ರೆ ನೀವು ತಗೊಂಡ್ರೆ ನಿಮ್ಮ ಫಿಶಸ್ ಈಸಿಯಾಗಿ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಲ್ಲಿ ಏನೇನು ನಾನು ಟಿಪ್ಸ್ನ ಹೇಳ್ತೀನಿ, ಆ ಟಿಪ್ಸ್ ನೀವು ಫಾಲೋ ಮಾಡಂಗಿದ್ರೆ ತಗೊಳ್ಳಿ, ಅಂದ್ರೆ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಸುಮ್ಮನೆ ತಗೊಂಡ್ಬರೋದು ಆಗ್ಬಿಡೋ ಟ್ಯಾಂಕ್ ಅಲ್ಲಿ ಸತ್ತೋಗೋದು ಅದು ಚೆನ್ನಾಗಿರಲ್ಲ, ನಿಮಗೂ ಚೆನ್ನಾಗಿ ಕಾಣಲ್ಲ, ಮತ್ತೆ ಫಿಶಸ್ ಕೂಡ ಸತ್ತೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅಂದ್ರೆ ಟ್ಯಾಂಕ್ ಸೈಜ್ ದೊಡ್ಡದಿರ್ಬೇಕು. 3 ಅಡಿ ಅಟ್ಲೀಸ್ಟ್ ಟ್ಯಾಂಕ್ ಸೈಜ್ ಇರಬೇಕು. ಚಿಕ್ಕ ಟ್ಯಾಂಕ್ ಅಲ್ಲಿ ಇದ್ರೆ ಅದು ಸೇಫ್ ಆಗಿರಲ್ಲ, ಯಾಕಂದ್ರೆ ದೊಡ್ಡ ಬೆಳೆಯುತ್ತೆ. ನಾರ್ಮಲ್ ಆಗಿ ಈಲ್ ಫಿಶ್ 1.5 ಅಡಿ ಬರುತ್ತೆ, 1 ಅಡಿ ಮಿನಿಮಮ್. ಅದು ಮರಿ ಈಲ್ ಫಿಶ್ 1 ಅಡಿ ಬರುತ್ತೆ, ದೊಡ್ಡದಾಗೋ 3 ಅಡಿ ತನಕೂ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ 3 ಫೀಟ್ ಟ್ಯಾಂಕ್ ಇಡಬೇಕು. 3 ಫೀಟ್ ಟ್ಯಾಂಕ್ ಇದ್ರೆ ಮಾತ್ರ ಇಡಿ, ಇಲ್ಲಾಂದ್ರೆ ತಗೊಳ್ಳೋ ಹೋಗ್ಬೇಡಿ. ಯಾಕಂದ್ರೆ ಹೈಡಿಂಗ್ ಪ್ಲೇಸ್ ಜಾಸ್ತಿ ಇಡಬೇಕು, ಅದಕ್ಕೆ ಸ್ಪೇಸು ಕೂಡ ಬೇಕು. ಅದಕ್ಕೋಸ್ಕರ 3 ಫೀಟ್ ಟ್ಯಾಂಕ್ ಇಡಲೇಬೇಕು. ನಾರ್ಮಲ್ ಚಿಕ್ಕ ಟ್ಯಾಂಕ್ ಅಲ್ಲಿ ಇಡಕ್ ಹೋದ್ರೆ ನೀವು ಆ ಫೀಚರ್ಸ್ ಸರ್ವೈವ್ ಆಗೋದಿಲ್ಲ, ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 3 ಫೀಟ್ ಟ್ಯಾಂಕ್ ಇಡಲೇಬೇಕು. ಮತ್ತೆ ಟ್ಯಾಂಕ್ ಅಲ್ಲಿ ಸ್ಯಾಂಡ್ ಹಾಕಿಬೇಕು. ಕೆಳಗಡೆ ಸ್ಯಾಂಡ್ ನಾನು ಹಾಕಿದೀನಿ ನೋಡಿ, ಈ ತರ ಸ್ಯಾಂಡ್ ಹಾಕ್ಬೇಕು. ಈ ತರ ಸ್ಯಾಂಡ್ ಹಾಕಿದ್ರೆ ಏನಾಗುತ್ತೆ, ಇದ್ರ ಒಳಗಡೆ ಹೋಗು ಅದು ಬಚ್ಕೊಳ್ಳುತ್ತೆ, ಅದಕ್ಕೆ ಏನು ಹರ್ಟ್ ಆಗಲ್ಲ. ಶುಗರ್ ಸ್ಯಾಂಡ್ ಅಂತ ಸಿಗುತ್ತೆ, ಶುಗರ್ ಸ್ಯಾಂಡ್ ಶಾರ್ಪ್ ಆಗಿರುತ್ತೆ, ಬ್ಲ್ಯಾಕ್ ಶಾರ್ಪ್ ಮತ್ತೆ ವೈಟ್ ಸಿಗೋದು ತಗೊಳ್ಳೋಗ್ಬೇಡಿ. ಯಾಕಂದ್ರೆ ಅದರಿಂದ ಏನಾಗುತ್ತೆ, ಅದ್ರ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ. ಶಾರ್ಪ್ ಆಗಿರುತ್ತೆ, ಅದಕ್ಕೋಸ್ಕರ ರೌಂಡ್ ಇರಬೇಕು, ಸಾಫ್ಟ್ ಇರಬೇಕು. ಆ ತರ ಶುಗರ್ ಸ್ಯಾಂಡ್ ನೀವು ಯಾವಾಗಲೂ ಕೆಳಗಡೆ ಹಾಕಿರ್ಬೇಕು. ಅದರಿಂದ ಅದು ಹೈಡಿಂಗ್ ಪ್ಲೇಸ್ ತರ ಮುಖಾಂತರ ತಗೊಳ್ತಾರೆ. ಸೊ ಅದು ಹಾಕ್ಲೇಬೇಕು. ಮತ್ತೆ ಹೈಡಿಂಗ್ ಪ್ಲೇಸ್ PVC ಪೈಪು ಅಥವಾ ಪೋರ್ಟ್ಸು ಏನಾದ್ರೂ ನೀವು ಹಾಕಿದ್ರೆ ಅದು ಒಳ್ಳೇದು. ವಿತೌಟ್ ಹೈಡಿಂಗ್ ಪ್ಲೇಸ್ ಇದ್ರೆ ಅದು ಸ್ಟ್ರೆಸ್ ಅಲ್ಲಿ ಹೋಗ್ಬಿಡ್ತಾರೆ, ಮತ್ತೆ ಸತ್ತೋಗ್ಬಿಡುತ್ತೆ. ಮತ್ತೆ ಯಾವಾಗ್ಲೂ ಮುಚ್ಚಲ ಹಾಕಿರ್ಬೇಕು ಟ್ಯಾಂಕಿಂದು. ಮುಚ್ಚಲ ಇಲ್ಲ ಅಂದ್ರೆ ಈ ತರ ನೋಡಿ, ಈ ಫಿಶಸ್ಗೆ ಮುಚ್ಚಲ ಇಲ್ಲ, ಈ ಟ್ಯಾಂಕ್ಗೆ ಈ ತರ ಇಡಿದ್ರೆ ಅದು ಜಂಪ್ ಮಾಡಿ ಸತ್ತೋಗ್ಬಿಡುತ್ತೆ. ಇದಕ್ಕೆ ಮುಚ್ಚಲ ಇದೆ, ಈ ತರ ನೀವು ಮುಚ್ಚಲ ಜೊತೆ ಇಡಬೇಕು. ಸೊ ನೆಕ್ಸ್ಟ್ ಮಾತಾಡೋಣ ಟೆಂಪರೇಚರ್ ಮತ್ತೆ ವಾಟರ್ ಫಿಲ್ಟರ್ ಎಲ್ಲ, ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕು. ಫಿಲ್ಟರ್, ಹೀಟರ್ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಹೀಟರ್ ಬೇಕಾಗೋದಿಲ್ಲ, ವಿತೌಟ್ ಹೀಟರ್ ಕೂಡ ಇಡಬಹುದು. ಯಾಕಂದ್ರೆ ಇದು ಸಾಫ್ಟ್ ವಾಟರ್ ಫಿಶಸ್ ಮತ್ತೆ ಕೋಲ್ಡ್ ವಾಟರ್ ಫಿಶಸ್, ವಿತೌಟ್ ಹೀಟರ್ ಕೂಡ ಇಡಬಹುದು. ಆದ್ರೆ ಮೈನಸ್ ಟೆಂಪರೇಚರ್ ಹೋಗ್ತಾ ಇದ್ರೆ ಆವಾಗಲೇ ಕೂಡ ನೀವು ಟೆಂಪರೇಚರ್ ಹೀಟರ್ನ ಯೂಸ್ ಮಾಡಬೇಕು. ಇಲ್ಲಾಂದ್ರೆ ವಿತೌಟ್ ಹೀಟರ್ ಕೂಡ ನೀವು ಆರಾಮಾಗಿ ಇಡಬಹುದು. pH ಲೆವೆಲ್ 6.0 6.5 ತನಕ ಇಡಬಹುದು. ಅಂದ್ರೆ ನಾರ್ಮಲ್ ಆಗಿ ಯಾವ ವಾಟರ್, ಟ್ಯಾಪ್ ವಾಟರ್ ಮತ್ತೆ ಆರ್ ವಾಟರ್ ಯಾವ ನೀರು ಇದ್ರೂ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಆರಾಮಾಗಿ ನೀವು ಯಾವ ನೀರು ಬೇಕಾದರೂ ಯೂಸ್ ಮಾಡ್ಬೋದು. ಟ್ಯಾಪ್ ವಾಟರ್ ಯೂಸ್ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಆಂಟಿಕ್ಲೋರಿನ್ ಹಾಕೊಳ್ಳಿ. ಬೋರ್ವೆಲ್ ವಾಟರ್ ಯೂಸ್ ಮಾಡ್ತಾರೆ ಡೈರೆಕ್ಟ್ ಹಾಕೊಬಹುದು. ಆರ್ ವಾಟರ್ ಯೂಸ್ ಮಾಡ್ತಾ ಇದ್ರೆ ನೋ ಇಶ್ಯೂಸ್, 3 ಕೂಡ ಯೂಸ್ ಮಾಡ್ಬೋದು. ಮತ್ತೆ ಟೆಂಪರೇಚರ್ 22 ಇಂದ ತಗೊಂಡು 26 ತನಕ ಇರ್ಬೋದು. ಅದ್ರ ಜಾಸ್ತಿನೂ ಇರಬಾರ್ದು, ಜಾಸ್ತಿ ಇದ್ರೂ ಕೂಡ ಅವ್ರ ಸ್ಕಿನ್ ಪೀಲ್ ಆಗ್ಬಿಡುತ್ತೆ, ಸ್ಕಿನ್ ಕಿತ್ತೋಗ್ತಾ ಇರುತ್ತೆ, ಬಿಟ್ಕೊಳತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೀಟು ಕೂಡ ಆಗಬಾರ್ದು, ಆ ಥರ ನೀವು ನೋಡ್ಕೊಬೇಕು. ಸೊ ವಾರಕ್ಕೊಮ್ಮೆ 30% ನೀರು ಚೇಂಜ್ ಮಾಡಬೇಕು. ಯಾವ ಥರ ರೆಗ್ಯುಲರ್ ವಾಟರ್ ಚೇಂಜ್ ಮಾಡ್ತೀರಾ ಬೇರೆ ಫಿಶಸ್ಗೂ, ಇದಕ್ಕೂ ಕೂಡ ವಾರಕ್ಕೊಮ್ಮೆ ಕೆಳಗಡೆ ಇರುವ ಗಲೀಜ್ನ ಬಿಸಾಕಬೇಕು, ಕ್ಲೀನ್ ಇರಬೇಕು. ಯಾಕಂದ್ರೆ ಜಾಸ್ತಿ ಅಮೋನಿಯಾ ಆಗಿಬಿಟ್ರೆ, ನೀರು ಗಲೀಜ್ ಆಗಿಬಿಟ್ರೆ ಫಿಶಸ್ ಸ್ಟ್ರೆಸ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋಣ. ಫೀಡಿಂಗ್ ಅಲ್ಲಿ ಏನು ಕೊಡ್ಬೋದು? ಫೀಡಿಂಗ್ ಅಲ್ಲಿ ಸ್ವಲ್ಪನೇ ಜಾಸ್ತಿ ಆಪ್ಷನ್ ಇಲ್ಲ, ಇದಕ್ಕೆ ಬೇರೆ ಫಿಶ್ ಥರ ಎಲ್ಲ ಕೊಡಂಗಿಲ್ಲ. ಸ್ವಲ್ಪ ಸಿಂಗಿಂಗ್ ಪೆಲೆಟ್ಸು, ಬೇಕಾದ್ರೆ ಬ್ಲಡ್ ವಾರ್ಮ್ ಸ್ಟಿಕ್ ಇರ್ಬೋದು, ಸಿಂಗಿಂಗ್ ಪೆಲೆಟ್ಸ್ ಇರ್ಬೋದು, ಅರ್ತ್ ವಾರ್ಮ್ ಬರ್ತಾರೆ ಅದು ಕೊಡ್ಬೋದು. ಇಲ್ಲಾಂದ್ರೆ ಲೈವ್ ಬ್ಲಡ್ ವಾರ್ಮ್ಸು, ಡ್ರೈ ಬ್ಲಡ್ ವಾರ್ಮ್ಸ್ ಕೊಡ್ಬೋದು. ಇಲ್ಲಾಂದ್ರೆ ನೀವು ಅದ್ರ ಜೊತೆಗೆ ಪ್ರೌನ್ಸ್ ಬರುತ್ತಲ್ಲ, ಪ್ರೌನ್ಸ್ನ ಕಟ್ ಮಾಡಿ ಆಗ್ಬೋದು. ಇಲ್ಲಾಂದ್ರೆ ಬೆಸ್ಟ್ ಅಂದ್ರೆ ಪಲ್ ಪೆಲೆಟ್ಸ್ ಫುಡ್ ಸಿಗುತ್ತೆ ಮಾರ್ಕೆಟಲ್ಲಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಲ್ಲಿ ಪಲ್ ಪೆಲೆಟ್ಸ್ ಫುಡ್ ಸಿಗಿದ್ರೆ ಅದನ್ನ ಹಾಕೊಬೇಕು. ಅದು ಹಾಕಿದ ತಕ್ಷಣ ನೀರಲ್ಲಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆ ಫಿಶ್ ಬಂದು ಅದನ್ನು ತಿಂತಾಗ್ತಾರೆ. ಸೊ ಅದು ಬೆಸ್ಟ್ ಫುಡ್. ಇದು ಬೇಕಾದ್ರೆ ನೀವು ಆರಾಮಾಗಿ ತೊಗೊಳ್ಳೋದು. 400 ರೂಪಾಯಿ ಒಂದು ಬಾಟ್ಲಿ ಸಿಗುತ್ತೆ, 2 ಬಾಟ್ಲಿಗೆ 800 ರೂಪಾಯಿ ಆಗುತ್ತೆ. ಇದು ಒಂದ್ಸಲ ತಗೊಂಡ್ಬಿಟ್ರೆ ನೀವು 4 ಈಲ್ನ ಆರಾಮಾಗಿ 1 ವರ್ಷ ತನಕ ಕೊಡ್ಬೋದು. ಇಲ್ಲಾಂದ್ರೆ ಅಟ್ಲೀಸ್ಟ್ ಕಮ್ಮಿ ಅಂದ್ರೂ 6 ತಿಂಗಳ ತನಕ ಹೋಗುತ್ತೆ. ಸೊ ಈ 2 ಬಾಟ್ಲಿ, ಇಲ್ಲಾಂದ್ರೆ ಒಂದು ಸಿಂಗಲ್ ತಗೊಂಡ್ರು ಸಾಕು. 400 ರೂಪಾಯಿ ಬ್ಲಡ್ ವಾರ್ಮ್ ಸ್ಟಿಕ್ ತಗೊಂಡ್ಬಿಟ್ರೆ ಅದು ಕೂಡ ತಗೊಂಡು ನೀವು ಆರಾಮಾಗಿ 1 ಈಲ್ನ ಆರಾಮಾಗಿ 3-4 ತಿಂಗಳು ನಡೆಸಬಹುದು. ಸೊ ಈ ತರ ಫೀಡ್ ಕೊಡಬೇಕು. ಮತ್ತೆ ಫೀಡ್ ಯಾವಾಗ ಕೊಡಬೇಕು ಅದು ಮುಖ್ಯ. ಈ ಫಿಶಸ್ ನಾವು ಡೈಲಿ 2 ಟೈಮ್ ಫೀಡ್ ಮಾಡ್ತೀವಿ. ಯಾವಾಗ ಬೇಕಾದ್ರೂ ಆದ ತಕ್ಷಣ ಮೇಲ್ಗಡೆ ಬರ್ತಾರೆ, ತಿಂತಾರೆ. ಆದ್ರೆ ಈಲ್ ಫಿಶಸ್ ಆ ತರ ಅಲ್ಲ.
ಈಲ್ ಫಿಶಸ್ ಜಾಸ್ತಿ ಊಟ ತೊಗೊಳಕ್ ಮೇಲ್ಗಡೆ ಬರೋದಿಲ್ಲ ಮತ್ತು ಕೆಳಗಡೆ ಬರೋದಿಲ್ಲ, ಶೈ ಫಿಶಸ್ಸು. ಸೊ ಅದಕ್ಕೋಸ್ಕರ ರಾತ್ರಿ ಮಾತ್ರ ನೀವು ಫೀಡಿಂಗ್ ಕೊಡಬೇಕು. ರಾತ್ರಿ ನೀವು ಮಲಗುವಾಗ ಇಲ್ಲಾಂದರೆ ಕತ್ಲೆ ಟೈಮಲ್ಲಿ ಸ್ವಲ್ಪ ಫುಡ್ಡನ್ನು ಹಾಕಬೇಡಿ, ಅದು ಕೆಳಗೆ ಕೂತ್ಕೊಳ್ಳುತ್ತೆ, ಅದನ್ನು ಅವ್ರು ತಿಂದಾಕ್ತಾರೆ. ಡೇ ಟೈಮಲ್ಲಿ ಮತ್ತು ಬೆಳಕು ಟೈಮಲ್ಲಿ ಅದು ಆಚೆಗಡೆ ಬರೋದಿಲ್ಲ, ಯಾವಾಗಲೂ ಹೈಡಿಂಗ್ ಪ್ಲೇಸಲ್ಲೇ ಇರ್ತಾರೆ. ಯಾಕಂದ್ರೆ ನಾರ್ಮಲ್ ಫಿಶಸ್ಸು ನೀವು ಇದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿರಲ್ಲ, ಆ ಥರ ಫಿಶಸ್ ಅಲ್ಲ, ಅದು ಯಾವಾಗಲೂ ಬಚ್ಕೊಳ್ತಾನೆ ಇರುತ್ತೆ. ಸೊ ಆ ಥರ ಫಿಶಸ್ ಅದು. ಸೊ ಅದಕ್ಕೋಸ್ಕರ ಈ ಥರ ನೀವು ನೋಡ್ಬೇಕಂದ್ರೆ ತೊಗೊಳ್ಳಿ. ಯಾಕಂದರೆ ತೊಗೊಂಡ್ಬಿಟ್ಟು ಫಿಶಸ್ ಆಚೆಗಡೆ ಬರ್ತಾ ಇಲ್ಲ, ಮುಖನೇ ತೋರಿಸ್ತಾ ಇಲ್ಲ ಅಂದರೆ ಆ ಥರ ಫಿಶಸ್ ಅಲ್ಲ ಇದು. ಇದು ಯಾವಾಗಲೂ ಬಚ್ಕೊಳ್ತಾ ಇರುತ್ತೆ, ಆ ಥರ ಫಿಶಸ್ಸೇ. ಸೊ ಅದೆಲ್ಲ ನೀವು ನೋಡ್ಕೊಂಡ್ರೆ ಹಿಡ್ಕೊಬೋದು. ಮತ್ತು ಟ್ಯಾಂಕ್ ಮೇಟ್ಸು, ಈ ಫಿಶಸ್ ಜೊತೆ ಯಾವ ಫಿಶಸ್ನು ಇಡಂಗಿಲ್ಲ. ನಾರ್ಮಲ್ ಫಿಶಸ್ ನೀವು ತೊಗೊಂಡ್ಬರ್ತೀರಾ, ಯಾವ ಫಿಶಸ್ ಬೇಕು ತುಂದಾಕ್ಬಿಡ್ತಾರೆ, ಏನೂ ಇಶ್ಯೂ ಇಲ್ಲ. ಆದರೆ ಅದ್ರ ಜೊತೆಗೆ ದೊಡ್ಡ ಫಿಶಸ್ ಆಗಿಬಿಟ್ರೆ ದೊಡ್ಡ ಫಿಶ್ ಅದನ್ನು ತಿಂದಾಕ್ಬಿಡ್ತಾರೆ, ಚಿಕ್ಕ ಫಿಶಸ್ ಆಗಿಬಿಟ್ರೆ ಚಿಕ್ಕ ಫಿಶಸ್ಸನ್ನು ಇವ್ರು ತಿಂದಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ವಿತೌಟ್ ಟ್ಯಾಂಕ್ ಮೇಟ್ಸ್ ಇಡಬೇಕು. ಹಿಡ್ತಾ ಇದ್ರೆ ಸ್ವಲ್ಪ ಮೀಡಿಯಮ್ ಸೈಜು ಪೀಸ್ಫುಲ್ ಫಿಶಸ್ ಹಿಡಿದ್ರೆ ಓಕೆ. ಮತ್ತು 5 ಮಿಸ್ಟೇಕ್ಸು ನಾನು ಇವತ್ತು ಹೈಲೈಟ್ ಮಾಡ್ತಾ ಇದ್ದೀನಿ. 5 ಮಿಸ್ಟೇಕ್ಸು ಇಲ್ ಫಿಶಸ್ ಕೀಪರ್ ಮಾಡ್ತಾರೆ, ಅದು ಯಾವಾಗಲೂ ಅವಾಯ್ಡ್ ಮಾಡಬೇಕು. ಫಸ್ಟ್ ಏನಂದರೆ ಮೇಲ್ಗಡೆ ಮುಚ್ಚಳ ಹಾಕಿರಲ್ಲ, ವಿತೌಟ್ ಮುಚ್ಚಳ ಹಾಕಿದ್ರೆ ಜಮ್ ಮಾಡಿಬಿಡ್ತಾರೆ. ಮತ್ತು ಸೆಕೆಂಡು ಶಾರ್ಪಿ ಐಟಮು, ಶಾರ್ಪಿ ಡೆಕೋರೇಷನು, ಶುಗರ್ ಸ್ಯಾಂಡು, ಈ ಥರ ಶುಗರ್ ಸ್ಯಾಂಡ್ ಹಾಕಬಾರ್ದು. ಈ ಥರ ಶುಗರ್ ಸ್ಯಾಂಡ್ ಹಾಕ್ಬಿಟ್ರೆ ಅದ್ರ ಸ್ಕಿನ್ ಪೀಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಆಗಿರೋ ರೌಂಡ್ ಬಾಲ್ ಥರ ಇರೋದು ಶುಗರ್ ಸ್ಯಾಂಡ್ನ ಯೂಸ್ ಮಾಡಬೇಕು ಕೆಳಗಡೆ ಹಾಕಬೇಕಂದ್ರೆ. ಮತ್ತು ಓವರ್ ಫೀಡಿಂಗ್ ಮಾಡಬಾರ್ದು. ಓವರ್ ಫೀಡಿಂಗ್ ಮಾಡಿದರೆ ಅದು, ಯಾಕಂದರೆ ಬಹಳಷ್ಟು ಕಮ್ಮಿನೇ ತಿಂದಾಗ ಫುಡ್ ತೊಗೊಳ್ತಾರೆ ಅವರು. ಜಾಸ್ತಿ ಫುಡ್ ಹಾಕ್ಬಿಟ್ರೆ ಅದು ಓವರ್ ಫೀಡ್ ಆಗಿಬಿಟ್ಟು ನಿಮ್ಮ ನೀರಿನ ನಿಮ್ಮ ಟ್ಯಾಂಕಿನ ವಾಟರ್ ಪೊಲ್ಯೂಟ್ ಆಗಿಬಿಡುತ್ತೆ. ಮತ್ತು ಬ್ರೈಟ್ ಲೈಟ್ ಇರಬಾರ್ದು, ಜಾಸ್ತಿ ಲೈಟಿಂಗಿಂದನೂ ಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಜಾಸ್ತಿ ಲೈಟಿಂಗ್ ಕೊಡಬೇಡಿ, ಸ್ವಲ್ಪ ಲೈಟ್ ಕೊಡಿ. ವಿತೌಟ್ ಲೈಟು ಕೂಡ ಅವ್ರನ್ನ ಆರಾಮಾಗಿ ನೀವು ಇಡ್ಬೋದು. ಮತ್ತು ಹೈಡಿಂಗ್ ಪ್ಲೇಸ್ ಇಲ್ಲ ಅಂದರೆ ಅದು ಸ್ಟ್ರೆಸ್ ಆಗಿಬಿಡ್ತಾರೆ ಮತ್ತು ಸತ್ತೋಗ್ಬಿಡ್ತಾರೆ. ಹೈಡಿಂಗ್ ಪ್ಲೇಸ್ ಬಹಳಷ್ಟು ಮುಖ್ಯ. PVC ಪೈಪು, ಪೋಟ್ಸು, ಏನಾದರೂ ಬಚ್ಚಿಕೊಳ್ಳೋಷ್ಟೆಲ್ಲ ಕೊಡಬೇಕು. ಈವನ್ ನೀವು ಒಂದು ಸ್ಟೋನ್ ಇಕ್ಬಿಟ್ರೂ ಅದ್ರ ಹಿಂದೆ ಹೋಗಿ ಕೂತ್ಕೊಳ್ತಾರೆ. ಏನಾದರೂ ಹೈಡಿಂಗ್ ಪ್ಲೇಸ್ ಇರಲೇಬೇಕು. ಟ್ಯಾಂಕಿನ 40% ಭಾಗ ನೀವು ಟ್ಯಾಂಕಿನಲ್ಲಿ ಹೈಡಿಂಗ್ ಪ್ಲೇಸ್ ಆಗಬೇಕು. ಸೊ ಈ ಥರ ನೀವು ವಿಡಿಯೋನ ಫಾಲೋ ಮಾಡ್ಕೊಳ್ತಾ ಇದ್ರೆ ನಿಮ್ಮ ಈಲನ್ನು ಆರಾಮಾಗಿಡ್ಬೋದು. ಈ ಥರ ಎಲ್ಲ ಕೇರನ್ನು ನೀವು ನೋಡ್ಕೊಬೇಕಂದ್ರೆ ಇಡ್ಬೋದು. ಭಾಳಷ್ಟು ತಲೆನೋವು ಕಾಣ್ತಾ ಇದೆ, ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿಡ್ಬೋದು. ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದೆ, ಹೈಡಿಂಗ್ ಪ್ಲೇಸ್ ಇದೆ, ಎಲ್ಲ ಇದೆ, ನಾವು ಹಿಡ್ಕೊಳ್ತೀವಿ ಅಂದರೆ ತೊಗೊಂಬನ್ನಿ. ಸೊ ನಿಮ್ಮ ಇಷ್ಟ. ಯಾಕಂದರೆ ನಮ್ಮ ಉದ್ದೇಶ ಏನಂದರೆ ನಿಮ್ಮ ಫಿಶಸ್ನ ಲೈಫ್ ಎನ್ಹ್ಯಾನ್ಸ್ ಮಾಡಬೇಕು, ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು, ಅದೇ ಉದ್ದೇಶ. ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.